ಕನ್ನಡ ವಾಹಿನಿಗೆ ಸ್ವಾಗತ. ಸವದತ್ತಿ ತಾಲೂಕಿನ ಮುರುಗೋಡ ಆರಕ್ಷಕ ಠಾಣೆಯಲ್ಲಿ ನಿನ್ನೆಯ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾಂತ ಮುರುಗೋಡ ಘಟಕದ ವತಿಯಿಂದ ಪೊಲೀಸ್ ಸಿಬ್ಬಂದಿಗಳ ಬೀಳ್ಕೊಡುಗೆ ಹಾಗೂ ಸ್ವಾಗತ ಕಾರ್ಯಕ್ರಮ ಜರುಗಿದೆ. ಕಾರ್ಯಕ್ರಮದಲ್ಲಿ 13 ಜನ ಪೊಲೀಸ್ ಸಿಬ್ಬಂದಿಗಳು ಬೇರೆ ಠಾಣೆಗೆ ವರ್ಗಾವಣೆಯಾಗಿದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾಂತ ಮುರುಗೋಡ ಘಟಕದ ವತಿಯಿಂದ ಹಾಗೂ ದೋಸ್ತಿ ಕ್ರಿಯೇಷನ್ ಬಳಗದ ವತಿಯಿಂದ ಸನ್ಮಾನಿಸುವುದರ ಮುಖೇನ ಬೀಳ್ಕೊಡುಗೆ ಹಾಗೂ ಮುರುಗೋಡ ಆರಕ್ಷಕ ಠಾಣೆಗೆ ಆಗಮಿಸುತ್ತಾ ಇರುವ ಸಿಬ್ಬಂದಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಾಗೂ ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಬಡ್ತಿ ಹೊಂದಿರುವ ಯಾದವಾಡ ಹಾಗೂ ಮಾಡಿಯವರಿಗೂ ಸನ್ಮಾನಿಸಲಾಗಿದೆ. ವರ್ಗಾವಣೆಗೊಂಡಂತ ಸಿಬ್ಬಂದಿಗಳಿಗೆ ಸರ್ಕಾರ ಸಮಾರಂಭ ಹಾಗೂ ವಿನೂತನವಾಗಿ ಪಿಎಸ್ಐ ಆಗಿ ಬಂದಂತ ಪಿಎಸ್ಐ ಮಾಳಿ ಸಾಹೇಬರು ಹಾಗೂ ಯಾದವಾಡ ಅವರಿಗೆ ಸರ್ಕಾರ ಸಮಾರಂಭ ಹಾಗೂ ಮುರುಗೋಡ ಕ್ಷೇತ್ರದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಾಂತರ ತಮಗೆ ಅಭಿನಂದನೆಗಳು. ಹೋಗುತ್ತಿರುವ ಸರ್ವ ಸಿಬ್ಬಂದಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ತಮಗೂ ಕೂಡ ಇಷ್ಟು ದಿವಸ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಂತ ತಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇದು ಪುರಾತನವಾದ ಊರು ಮುರುಗೋಡು ಕ್ಷೇತ್ರ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಇರುವಂತಹ ಏಕೈಕ ಹುಬ್ಬಳ್ಳಿ ಮಠದಲ್ಲಿ ಏನಾದರೂ ಒಂದು ಆರಕ್ಷಕ ಠಾಣೆ ಈ ತರ ಕಟ್ಟಡ ಹೊಂದಿರುವಂತಹ ಆರಕ್ಷಕ ಠಾಣೆ ಯಾವ್ದಾದ್ರು ಇದ್ರೆ ಅದು ಮುರುಗೋಡು ಅಂತ ಹೆಮ್ಮೆ ಅಂತ ಹೇಳಾಕಿಲ್ಲ. ಸುಮಾರು ವರ್ಷಗಳಿಂದ ನಮ್ಮ ತಗೂರ್ ಸರ್ ಆಗಿರ್ಬೋದು, ನಮ್ಮ ಎಲ್ಲಾ ಸಿಬ್ಬಂದಿ ಆಗಿರ್ಬೋದು, ಅವ್ರ ಜೊತೆ ನಮ್ಮ ಒಡನಾಟ ಒಂದು ಅಣ್ಣ ತಮ್ಮರ ಒಂದು ಕುಟುಂಬ ತರ. ಇವರು ನಮ್ಮ ಸರ್ ಹೇಳಿದ್ರು, ಈ ಮುರುಗೋಡ ಕ್ಷೇತ್ರದಲ್ಲಿ ಯಾವುದೇ ಒಂದು ನಮ್ದು ಒಂದು ಪಾತ್ರ ಇರ್ತೈತಿ. ನಿಮ್ ಜೊತೆ ಏನೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಏನೋ ದುರ್ಚಟಗಳಿಂದ ಹಾಳಾಗುವಂತ ಇದಾಗಿರ್ಬೋದು, ಆ ಕ್ಷೇತ್ರದಲ್ಲಿ ನಾವು ಜೊತೆಯಲ್ಲಿ ಹಲವಾರು ಬಾರಿ ಪಾಲ್ಗೊಂಡು ಕೆಲಸ ಮಾಡಿದೀವಿ. ಇನ್ನು ಮುಂದೆ ನೀವು ಹೋಗುವಂತ ಯಾವುದೇ ಆರಕ್ಷಕ ಠಾಣೆ ಆಗಿರ್ಬೋದು, ಇನ್ ಮೇಲ್ ಈ ಒಂದು ಬೀಳ್ಕೊಡುಗೆ ಹಾಗೂ ಸ್ವಾಗತ ಕಾರ್ಯಕ್ರಮದಲ್ಲಿ ಸವದತ್ತಿ ತಾಲೂಕು ಅಧ್ಯಕ್ಷರು ಆದ ಉದಯ್ ಕುಮಾರ್ ಚಿಕ್ಕನವರ್, ಅಧ್ಯಕ್ಷರು ಆದ ಭೀಮಸಿ ತಾಲೂಕು ಕಾರ್ಯದರ್ಶಿ ವಿನಯ್ ಪಾಸಲಕರ್, ಕಿರಣ್ ಸಂಪಂಗಾವ್, ಶೇಖರ್ ಸಣಕಲ್, ಮಲ್ಲಿಕಾರ್ಜುನ್ ಮಲ್ಕನವರ್, ಬಸಯ್ಯ ಸ್ವಾಮಿ ಶಿವಪ್ಪನಯವರ ಮಠ, ದೀಪಕ್ ಬಾಳಿಕಾಯಿ, ಪತ್ರಕರ್ತರು ಆದ ಮಹಂತೇಶ ಕಾರಿಕೆ, ಶಂಕರ್ ಕಾರಿ ಹಾಗೂ ಮುರುಗೋಡ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.